ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪರಿಚಯ, ನಾನು ಅನ್ನಪೂರ್ಣ ಸೊಗ್ಲರ್, ಲಕ್ಷ್ಮೀಬಾಯಿ PU ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಮ್ಮ SMS ಪಬ್ಲಿಕ್ ಸ್ಕೂಲ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ದಿವಸ ನಾವು ಕಳೆದ ತಿಂಗಳ ಅಂತ ಹೇಳಿದರೆ ಅಕ್ಟೋಬರ್ ತಿಂಗಳಿನಲ್ಲಿ ನಡೆದಂತಹ ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆ 2024ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಬಿಡಿಸೋಣ. ಅವಧಿ 3 ಗಂಟೆ, ವಿಷಯ ಕನ್ನಡ, ಗರಿಷ್ಠ ಅಂಕ 80 ಮಾರ್ಕ್ಸ್ ರೀ. ಸೂಚನೆ: ಅ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದರೆ, ಪ್ರಶ್ನೆ ಪತ್ರಿಕೆ ಏನಿದೆ ಅಲ್ರಿ, ಈ ಫಸ್ಟ್ ಏನು ಆನ್ಸರ್ ಬರೆದಿರ್ತೀವಿ, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ: ಸೌಮಿತ್ರಿ ಎಂದರೆ ಯಾರು? ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ರೀ: ರಾಮ, ಭರತ, ಲಕ್ಷ್ಮಣ, ರಾವಣ. ಇದರಲ್ಲಿ ಸರಿಯಾದ ಉತ್ತರ ಲಕ್ಷ್ಮಣ. ಸರಿಯಾದ ಉತ್ತರ ಯಾವುದ್ರಿ? ಲಕ್ಷ್ಮಣ. ಎರಡನೇದು: ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಯಾವ್ಯಾವ್ರಿ? ಮರಕಟನ, ಎರಡನೇದು ಅಂಧಕನ, ಮೂರನೇದು ಹಂದೆಯ, ನಾಲ್ಕನೇದು ಶರಣರ್. ಇದರಲ್ಲಿ ಸರಿಯಾದ ಉತ್ತರ ಅಂಧಕನ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನಮುಲು ಎಂದವರು ಯಾರು? ಕೊಟ್ಟಿರುವಂತಹ ಆಪ್ಷನ್ಸ್ ಯಾವ್ಯಾವದವ್ರು ಇಲ್ಲಿ? ದ್ರೌಪದಿ, ಗಾಂಧಾರಿ, ಸೀತೆ, ಕುಂತಿ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದ್ರಿ? ದ್ರೌಪದಿ. ಯಾಕಂತ ಹೇಳಿದರೆ ಕೀಚಕನಿಂದ ಅವಳು ಏನು ಮಾಡಿರ್ತಾಳ್ರಿ? ಉಪಟಳವನ್ನು ಪಡೆದಿರ್ತಾಳ್ರಿ, ಹೀಗಾಗಿ ದ್ರೌಪದಿ. ನಾಲ್ಕನೇ ಪ್ರಶ್ನೆ: ನೊನದ ಹದೆಗೆ ಹೂಬಾನ ಹೂಡಿದವರು ಯಾರು? ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ರೀ: ಸೂರ್ಯ, ನಕ್ಷತ್ರ, ಕೋಳಿ, ಮಾರ. ಮಾರ ಅಂತ ಹೇಳಿದರೆ ಯಾರ್ರಿ? ಮನ್ಮಥ. ಅಂದರೆ ಸರಿಯಾದಂತಹ ಉತ್ತರ ಯಾವುದ್ರಿ ಇಲ್ಲಿ? ಈ ಮಾರ. ಕಾರ್ವೆರ್ ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ? 1980, 1890, 1780, 1690. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದ್ರಿ? 1890. ಆರನೇ ಪ್ರಶ್ನೆ ನೋಡೋಣ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಇದ್ರ ಕೊಟ್ಟಿರುವಂತಹ ಆಪ್ಷನ್ಸ್ ಯಾವ್ಯಾವ್ರಿ? ಸೀತಾ, ಫ್ಲೇಮಿಯಾ, ನೀಶಾ ಶರ್ಮಾ, ಕಮಲಮ್ಮ ಮತ್ತು ಮುದ್ದೇಗೌಡರು. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದ್ರಿ? ಕಮಲಮ್ಮ ಮತ್ತು ಮುದ್ದೇಗೌಡರು. ಯಾಕಂತ ಹೇಳಿದರೆ ಇಲ್ಲಿ ಏನಾಗಿತ್ತು ರೀ? ಕಮಲಾ ಮೇಡಮ್ಗೂ ಕಿಡ್ನಿ ಸ್ಟೋನ್ಸ್ ಆಗಿತ್ತು ರೀ. ಅಷ್ಟೇ ಅಲ್ಲದೆ ಮೂಲೆ ಮನೆಯ ಮುದ್ದೇಗೌಡರಿಗೂ ಸಹ ಕಿಡ್ನಿ ಸ್ಟೋನ್ ಆಗಿತ್ತು. ಹೀಗಾಗಿ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಯಾರನ್ನ ಭೇಟಿ ಮಾಡಕ್ಕೆ ಹೋದ್ರಿ ಇಲ್ಲೇ ಲೇಖಕಿ? ಕಮಲಾ ಮೇಡಮ್ ಮತ್ತು ಮೂಲೆ ಮನೆಯ ಮುದ್ದೇಗೌಡರಿಗೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡೋಣ. AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಕೊಟ್ಟಿರುವಂತಹ ಆಪ್ಷನ್ಸ್ ಯಾವ್ಯಾವ್ರಿ? ಮೈಸೂರು, ಹಾಸನ, ಬೆಳಗಾವಿ, ಹೈದರಾಬಾದ್. ಇದರ ಸರಿಯಾದಂತಹ ಉತ್ತರ ಯಾವುದ್ರಿ ಇಲ್ಲೇ? ಹೈದರಾಬಾದ್. 8ನೇ ಪ್ರಶ್ನೆ ನೋಡೋಣ. ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು? ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ರೀ ಇಲ್ಲೇ? ಮೊದಲೇ ಕೊಟ್ಟಿರುವಂತಹ ಉತ್ತರಗಳು ಯಾವ್ಯಾವ್ರಿ ಇಲ್ಲೇ? ಕೊಡಲಿ ರಿಪೇರಿ ಕೆಲಸ, ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸ, ಕರೆಂಟ್ ರಿಪೇರಿ ಕೆಲಸ, ಲಾರಿ ರಿಪೇರಿ ಮಾಡುವಂತಹ ಕೆಲಸ. ಆದರೆ ಇಲ್ಲಿ ನಿರೂಪಕರಿಗೆ ಕಾಯಂ ಆದಂತಹ ಒಂದು ಕೆಲಸ ಯಾವುದಾಗಿತ್ತು ರೀ ಇಲ್ಲೇ? ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಒಂದು ಕೆಲಸ ಕಾಯಂ ಆಗಿತ್ತು. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಶಿವನೂರು ಮಠ, B ಸಿದ್ಧಗಂಗಾ ಮಠ, ಗೋಳೂರು ಮಠ, ಸುತ್ತೂರು ಮಠ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದ್ರಿ? ಗೋಳೂರು ಮಠದಲ್ಲಿ ಈ ಒಂದು ಆನೆ ವಾಸವಾಗಿತ್ತು ರೀ. 10ನೆಯ ಪ್ರಶ್ನೆ: ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಇಲ್ಲಿ ಕೊಟ್ಟಿರುವಂತಹ ಆಯ್ಕೆ ಯಾವ್ಯಾವ್ರಿ? ಪ್ರಕಾಶ್, ಅಬ್ಬಾಸ್, ನಾಗರಾಜ್, ಖಾನ್ ಸಾಹೇಬರು. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದ್ರಿ? ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್. ಮುಂದಿನದ್ದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.